ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾದ ಕಾನೂನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನು ಜನನ ಮತ್ತು ಮರಣ ನೋಂದಣಿಯ ಪ್ರಯೋಜನಗಳೇನು ನಮಗೆ ಅನ್ನೋದನ್ನು ತೆಗೆದುಕೊಂಡು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಇನ್ನು ಮರಣ ಡೆತ್ ಸರ್ಟಿಫಿಕೇಟು ಕೂಡ ಬಹಳಷ್ಟು ಇಂಪಾರ್ಟೆಂಟು ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಒಬ್ಬರಿಂದ ಒಬ್ಬರಿಗೆ ಆಸ್ತಿ ವರ್ಗಾವಣೆ ಆಗುತ್ತೆ. ಅದನ್ನು ನೀವು ಕಾನೂನುಬದ್ಧವಾಗಿ ಪ್ರೂವ್ ಮಾಡಬೇಕು ಅಂತಂದಾಗ ಈ ಒಂದು ಡೆತ್ ಸರ್ಟಿಫಿಕೇಟ್ ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಹಲವಾರು ಬಾರಿ ಈ ಒಂದು ಡಿಸ್ಪ್ಯೂಟ್ಸ್ ಬರುತ್ತೆ ಫ್ಯಾಮಿಲಿನಲ್ಲಿ. ಅಂದರೆ ಇವರು ಈ ಕುಟುಂಬಕ್ಕೆ ಸೇರಿದವರಾ ಇಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಮ್ಮ ಒಂದು ಕಾನೂನಿನಲ್ಲಿ ಏನಾಗುತ್ತೆ ಅಂತಂದರೆ, ತಂದೆಗೆ ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿಯರಿದ್ದಾಗ ಎರಡನೇ ಹೆಂಡತಿಗೆ ಹಕ್ಕು ಬರಲ್ಲ, ಬಟ್ ಎರಡನೇ ಹೆಂಡತಿ ಮಕ್ಕಳಿಗೆ ಅದು ಹಕ್ಕು ಬಂದ್ಬಿಡುತ್ತೆ ಆಸ್ತಿನಲ್ಲಿ. ನಾನು ಆ ಒಂದು ಹಕ್ಕಿನ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಅದು ತುಂಬ ಉದ್ದನೆಯ ಚರ್ಚೆ ಆಗಿಬಿಡುತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಅನ್ನೋದನ್ನು ಮಾತ್ರ ತೆಗೆದುಕೊಂಡು ಈ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಕೋರ್ಟ್ ಮುಂದೆ ಬಂದಾಗ ಏನಾಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಆಮೇಲೆ ಇದು ಕಡ್ಡಾಯವಾದ ಕಾನೂನು. ಇನ್ನು ನಮ್ಮ ಒಂದು ಕಾನೂನಿನಲ್ಲಿ ಈ ಏನು ಹೇಳ್ತಾರೆ, ಇಮ್ಮೂವಬಲ್ ಅಸೆಟ್ಸ್ ಅಂದರೆ ಮನೆ, ಸೈಟು, ಹೊಲ, ಈ ಥರದ ಒಂದು ಆಸ್ತಿಗಳು ವರ್ಗಾವಣೆ ಆಗೋದು ಏನಪ್ಪ ಅಂತಂದರೆ ಇನ್ಹೆರಿಟೆನ್ಸ್ ಅನ್ನೋದು, ಅದಕ್ಕೆ ಯಾವುದೇ ರೀತಿ ದಾಖಲೆಗಳ ಅವಶ್ಯಕತೆ ಇಲ್ಲ. ಯಾರ್ಯಾರು ಉತ್ತರದಾಯಿತು ಅವ್ರಿಗೇನು ಅಧಿಕಾರ ಇರುತ್ತೆ ಅವರಿಗೆ ಆಟೋಮೆಟಿಕ್ಕಾಗಿ ವರ್ಗಾವಣೆ ಆಗುತ್ತೆ. ಆ ಒಂದು ಆಟೋಮೆಟಿಕ್ಕಾಗಿ ವರ್ಗಾವಣೆ ಹೇಗಾಗುತ್ತೆ, ಆ ಒಂದು ಪ್ರಕ್ರಿಯೆ ಹೇಗಾಗುತ್ತೆ ಮತ್ತು ಅದರಲ್ಲಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.